ನಾನು ಟೊಮೊಟೊ ಹಣ್ಣಿನ ಬೀಜಗಳನ್ನು ಇಲ್ಲಿ ನಾಟಿ ಮಾಡಿದ್ದೆ ನೋಡಿ. ಇಲ್ಲಿ ಟೊಮೊಟೊ ಗಿಡಗಳು ಅದು ಮೊಳಕೆ ಬಂದು ಸಸಿಗಳಾಗಿ ಚಿಕ್ಕ ಚಿಕ್ಕ ಸಸಿಯಾಗಿ ಬೆಳೆದಿದೆ. ಈಗ ಇದಕ್ಕೊಂದು ತಿಂಗಳಾಗಿದೆ. ಈಗ ಇದನ್ನು ತೆಗೆದು ನಾನು ಬೇರೆ ಕಡೆಗೆ ನಾಟಿ ಮಾಡುತ್ತೇನೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೊಮೊಟೊ ಸಸಿಗಳು. ಇವುಗಳನ್ನ ಒಂದೊಂದನ್ನೇ ಬಿಡಿಸಿ ಬೇರೆ ಬೇರೆ ಕಡೆಗೆ ನಾಟಿ ಮಾಡ್ತೀನಿ. ಇದೊಂದು ಸಸಿ, ಇದೇ ಒಂದೊಂದು ಪಾಟಲ್ಲಿ 2-3 ಗಿಡಗಳನ್ನ ನಾಟಿ ಮಾಡ್ತಾ ಇದ್ದೀನಿ. ಎರಡು ಮೂರು ಗಿಡಗಳನ್ನು ಒಂದೊಂದು ಪಾಟಲ್ಲಿ ನಾಟಿ ಮಾಡ್ತೀನಿ. ಒಂದು ವೇಳೆ ಒಂದೇ ಸಸಿ ಏನಾದರೂ ಒಣಗೋದ್ರೆ ಇನ್ನೊಂದು ಸಸಿ ಆದರೂ ಬಂದೇ ಬರುತ್ತೆ. ಮತ್ತು ಇದಕ್ಕೆ ಡೈಲಿ ನೀರು ಹಾಕ್ತಾ ಇರಬೇಕು. ಚಿಕ್ಕ ಚಿಕ್ಕ ಕೈನಲ್ಲೇ ನೀರನ್ನು ಚುಮ್ಕಿಸ್ಬೇಕು. ದೊಡ್ಡ ಗಿಡ ಆಗೋವರೆಗೂ ಜಾಸ್ತಿ ಜೋರಾಗಿ ನೀರನ್ನು ಹಾಕಬಾರ್ದು. ಇದು ದೊಡ್ಡ ಪಾಟ್ ಆಗಿರೋದ್ರಿಂದ ಇದರಲ್ಲಿ ಒಂದು 3-4 ಸಸಿಗಳನ್ನ ನೆಡ್ಬೋದು. ಇಲ್ಲಿ ಕಳೆ ಬೆಳೆದಿದೆ. ಕಳೆನೆಲ್ಲ ಕಿತ್ತಾಕಬೇಕು. ಈ ರೀತಿ ಕಿತ್ತಾಕಿ ನಾಟಿ ಮಾಡಿದ್ಮೇಲೆ ಅದಕ್ಕೆ ನೀರನ್ನು ಚಿಮುಕಿಸ್ಬೇಕು. ಇದು ಮಳೆಗಾಲ ಆಗಿರೋದ್ರಿಂದ ಚೆನ್ನಾಗಿ ಸಸಿಗಳು ಬೇಗ ಕೂತು ಬೆಳೆಯುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಗೊಬ್ಬರ ಕೂಡ ಹಾಕಿದ್ದೀನಿ ಇದಕ್ಕೆ. ಹೀಗೆ ನೀರನ್ನು ಚುಮ್ಕಿಸ್ಬೇಕು. ಗಿಡ ಸ್ವಲ್ಪ ದೊಡ್ಡದಾಗೋವರೆಗೂ ಕೈಯಲ್ಲೇ ಚುಮ್ಕಿಸ್ಬೇಕು. ಆಮೇಲೆ ಚೆನ್ನಾಗಿ ಬೆಳೆದ ಮೇಲೆ ಮಗ್ಗಲ್ಲಿ ಒಂದೊಂದು ಮಗ್ಗು ಮಗ್ದು ಇಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.